ಇಷ್ಟೆಲ್ಲ ಅಲ್ಲದೇನೆ ನಾವು ಕೇಳಿದಾಗೆಲ್ಲ ನಮ್ಗೆ ದುಡ್ಡು ಕೊಡ್ಬೇಕಲ್ಲ, ಅಲ್ಲಿ ಪೆಟ್ರೋಲ್ ದುಡ್ಡು ಕೊಡಬೇಕು, ಈ ಕಡೆ ಇದಕ್ಕೆ ಯಾವುದಕ್ಕೆ ಮೆಟೀರಿಯಲ್ ದುಡ್ಡು ಕೊಡಬೇಕು, ಅಲ್ಲಿ ಯಾವ ಮೆಟೀರಿಯಲ್ ಸಪ್ಲೈ ಮಾಡಿರತಕ್ಕಂಥವ್ರು ಬಂದು ಪೇಮೆಂಟ್ ಕೊಡಬೇಕು, ಎಲ್ಲ ಕೊಡಬೇಕಾಗುತ್ತೆ. ಸೊ ಅಂಥದ್ರಲ್ಲಿ ನಮಗೆ ಟೋಟಲ್ ಎಂಟೈರ್ ಸಪೋರ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಇವಾಗ ನಿಂತ್ಕೊಂಡು ಸೊ ಯಾರೇ ಬಂದರೂ ಕಸ್ಟಮರ್ಸ್ ಬಂದರೂ ಡಿಸ್ಕೌಂಟ್ ಕೊಡ್ರಿ, ಇಲ್ಲ ಸರ್ ಅಷ್ಟು ಕೊಡಲೇಬೇಕು ಅಂತ ಗಲಾಟೆ ಮಾಡಿ ಪೇಮೆಂಟ್ಸ್ ತಗೊಂಡು ಎಲ್ಲ ಇದು ಮಾಡೋಂಥವ್ರು ಬೆಸ್ಟ್ ಅಕೌಂಟ್ ಸಪೋರ್ಟ್ಸ್ ನಿಂದೆ ಮಿಂಗ್ ಬನ್ನಿ, ಅದು ಬೆಳಕು ಬಡಿತದೆ. ಇಲ್ಲ ಚೇತು ಮೇಲಾನೆ. ಸೊ ಇದು ಇನ್ನೊಂದು ಕ್ಯಾಟಗರಿ ಆಲ್ರೌಂಡರ್. ಅಂದ್ರೆ ಆಲ್ರೌಂಡರ್ ಅಂದ್ರೆ ಏನಂತಂದ್ರೆ ನೀನು ಟೆಕ್ನಿಷಿಯನ್ ಕೆಲಸ ಹೇಳು, ಆ ಕಡೆ ಕಾರ್ಪೆಂಟ್ರಿ ಕೆಲಸ ಹೇಳು, ಆ ಕಡೆ ಟಿಂಕರ್ ಕೆಲಸ ಹೇಳು, ಆ ಕಡೆ ಪೇಂಟ್ ಕೆಲಸನೂ ಕೆಲವು ಟೈಮಲ್ಲಿ ಪೇಂಟ್ ಕೆಲಸನೂ ಮಾಡಿದ್ದಾರೆ. ಸೊ ಅಂಥ ಕೆಲಸ ಮಾಡಿಕೊಂಡು ಎಲ್ಲದನ್ನೂ ರೆಡಿ ಮಾಡಿಸ್ಕೊಂಡು ಎಸ್ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಮಾಡ್ಕೊಂಡು ಹೋಗಿರ್ತಕ್ಕಂಥ ಬೆಸ್ಟ್ ಆಲ್ರೌಂಡ್ ಕ್ಯಾಟಗರಿ ಸುಧೀರ್ ಪಾಂಡಿಯನ್. ಸುಧೀರ್ ಪಾಂಡ್ಯನ್ ಹುಸೇನ್ ಹೇಳ್ತಾ ಇದ್ದಾರೆ. ಜೂಮ್ ಮಾಡಿ ಫುಲ್ಲು ನಂದಲ್ಲ ಸುಧೀರ್ದು. ಎಲ್ಲರೂ ಹೇಳ್ಬೇಕಲ್ಲ, ಮೂಲ ಕಾರಣಕರ್ತರು ಅಂದ್ರೆ ಓವರ್ ಆಲ್ ಆಗಿ ಟೀಮ್ನ ಮುನ್ನಡೆಸ್ಕೊಂಡು ಹೋಗುವಂಥವ್ರು ಒಬ್ರು ನಿಂತ್ಕೊಂಡು ನಂದು ಅಂತ ನಮ್ದು ಅಂತ ಮುನ್ನಡೆಸ್ಕೊಂಡು ಹೋಗುವಂಥವ್ರು ಇರ್ತಾರಲ್ವ. ಸೊ ಅಂಥ ಕ್ಯಾಟಗರಿ ಇದು ಓವರ್ ಆಲ್. ಅಂದ್ರೆ ಇದು ಆಲ್ರೌಂಡರ್ಗಿಂತ ಒಂದು ಲೆವೆಲ್ ಮೇಲೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಏನೇ ಒಂದು ಇಂಜಿನ್ ಕೆಲಸ ಇರ್ಬೋದು, ಮೇಜರ್ ವರ್ಕ್ ಇರ್ಬೋದು, ಸೊ ಕ್ರಿಟಿಕಲ್ ವರ್ಕ್ಸ್ ಇರ್ಬೋದು, ಅಂಥವನ್ನ ಹ್ಯಾಂಡಲ್ ಮಾಡಿಕೊಂಡು ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗುವಂಥ ಕ್ಯಾಟಗರಿ. ಸೊ ಟೋಟಲ್ ಎಂಟೈರ್ ಓವರ್ ಆಲ್ ಚಾಂಪಿಯನ್ ಅವಾರ್ಡ್. ಸೊ ಅಂದರೆ ಈಗ ನಾವು ಹೇಳಿದ್ವಿ ಬೆಸ್ಟ್ ಸಪೋರ್ಟ್ ಅವಾರ್ಡು, ಬೆಸ್ಟ್ ಟೆಕ್ನಿಷಿಯನ್ ಅವಾರ್ಡು, ಬೆಸ್ಟ್ ಈ ಅವಾರ್ಡ್ ಎಲ್ಲ ಹೇಳಿದ್ವಿ, ಆಲ್ರೌಂಡ್ರು, ಬೆಸ್ಟ್ ಸೈಲೆಂಟ್ ಅವಾರ್ಡ್ ಎಲ್ಲ ಹೇಳಿದ್ವಿ. ಇವ್ರಿಗೆಲ್ಲರಿಗೂ ಒಬ್ರು ಇರಲೇಬೇಕಲ್ವಾ. ಸೊ ಅವರು ಬೆಸ್ಟ್ ಚಾಂಪಿಯನ್ ಅವಾರ್ಡು 2024-25 ಗೋಸ್ ಟು ಚೇತನ್ ಎಂ. ಸ್ವಲ್ಪ ಈ ಕಡೆ ಇವಾಗ ನೋಡಿ ನಂಗೆ ಕೊಡ್ತಾರೆ ಇವಾಗ ಇದು ಎಲ್ಲದಕ್ಕೂ ಆದ್ಮೇಲೆ ಫೋಟೋ ಆದ್ಮೇಲೆ ಲಾಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಾವು ಕೇಳಿದಾಗೆಲ್ಲ ನಮ್ಮ ಹತ್ರ ಬೈಸ್ಕೊಂಡು ನಾವು ಅದನ್ನ ತಗೊಂಬಂದು ಕೊಟ್ಟಾಗ ಇನ್ನೊಂದು ತಗೊಂಬಂದು ಕೊಟ್ಟಾಗ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಯಾವುದೋ ಇಲ್ಲ ಅಂತಂದ್ರೆ ಯಾವುದೋ ಒಂದು ಇದೆಲ್ಲ ತಗೊಂಬಂದು ಕೊಡೋದು ಮಾಡೋದು. ಅಂದ್ರೆ ಟೈಮ್ಗೆ ಕರೆಕ್ಟಾಗಿ ಆ ಕೆಲಸ ಮಾಡಬೇಕು ಅಂತಂದ್ರೆ, ಏನೇ ಕೆಲಸ ಆಗಬೇಕು ಅಂತಂದ್ರೆ ಆ ಟೈಮ್ ಕರೆಕ್ಟಾಗಿ ಅಲ್ಲಿ ನಮ್ಗೆ ಮೆಟೀರಿಯಲ್ ಇದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಲೆವೆಲ್ ಮಾಡೋಕ್ಕಾಗುತ್ತೆ, ಕೆಲಸ ಮಾಡೋಕ್ಕಾಗುತ್ತೆ, ಅದನ್ನು ಮಾಡೋಕ್ಕಾಗಲ್ಲ. ಹಂಗಾಗಿ ಏನಂತಂದ್ರೆ ಇಷ್ಟೂ ಜನಕ್ಕೆ ಎಲ್ಲರಿಗೂ ಮೆಟೀರಿಯಲ್ ಸಪ್ಲೈ ಮಾಡಿಕೊಂಡು ಒಂದೊಂದು ಹತ್ರ ಜಾಸ್ತಿ ಬೈಸ್ಕೊಂಡು ಒಂದೊಂದು ಜಾಸ್ತಿ ಜಗಳ ಮಾಡಿಕೊಂಡು ಎಲ್ರಿಗೂ ಸಪೋರ್ಟ್ ಮಾಡೋಂಥ ಒಂದು ಕ್ಯಾಟಗರಿ ಏನಂತಂದ್ರೆ ಓಕೆನಾ, ಬೆಸ್ಟ್ ಸಪೋರ್ಟ್ ಸ್ಟಾಫ್ ಫಾರ್ ಸ್ಟೋರ್ಸ್ ಗೋಸ್ ಟು ಹುಸೇನ್. ಫೋಟೋ ಸೊ ನನಗೇನಂತಂದ್ರೆ ಸೊ ಇದಕ್ಕೆ ಏನ್ ಮಾಡ್ತಾ ಇದೀವಿ, ಈ ಆಲ್ರೌಂಡರ್ ಕ್ಯಾಟಗರಿ, ಈ ಚಾಂಪಿಯನ್ ಕ್ಯಾಟಗರಿ, ಇವೆಲ್ಲ ಏನಿದೆ ಆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ ನಾನು ನಾಮಿನೇಷನ್ ನೋಡ್ಬೇಕು ಅಂತಂದ್ರೆ, ಕನ್ನಡ ನಾನು ನೋಡ್ಬೇಕು ಅಂತಂದ್ರೆ ನನಗೆ ಕಷ್ಟ ಆಗ್ಬೇಕು. ಅಂದ್ರೆ ಇವತ್ತು ಬೆಸ್ಟ್ ಟೆಕ್ನಿಷಿಯನ್ ಆಗಿರೋ ನಾಳೆ ಚಾಂಪಿಯನ್ ಆಗಬೇಕು, ಇವತ್ತು ಬೆಸ್ಟ್ ಸಪೋರ್ಟ್ ಸ್ಟಾಫ್ ಆಗಿರೋ ನಾಳೆ ಆಲ್ರೌಂಡರ್ ಆಗಬೇಕು, ಬೆಸ್ಟ್ ಸೈಲೆಂಟ್ ಕಿಲ್ಲರ್ ನಾಳೆ ಚಾಂಪಿಯನ್ ಆಗಬೇಕು. ಅಂದ್ರೆ ಈ ಚಾಂಪಿಯನ್ಸ್ ಆಗಬೇಕು, ಈ ಚಾಂಪಿಯನ್ಸ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ನನಗೆ ನಾಳೆ ದಿವಸ ಇದ್ರಲ್ಲಿ ಯಾರಪ್ಪ ನಾನು ಚಾಂಪಿಯನ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನೋದು ಇದು ನನಗೆ ಬರ್ಬೇಕಂತ. ಅಂದ್ರೆ ಯಾರು ಕೊಡಬೇಕು, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ಯಾರು ಕೊಡ್ಬೇಕು ಅಂತ ಬರಬೇಕು. ಆ ಒಂದು ಕಾಂಪಿಟೇಷನ್
ನಾನು ನಿಮ್ಮಲ್ಲಿ ಎದುರು ನೋಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನೆಲ್ಲ ನೀಟಾಗಿ ಬಗೆಹರಿಸ್ಕೊಂಡು ಒಂದು ಟೀಮ್ ಆಗಿ ಒಂದು ವಸುದೇವ ಕುಟುಂಬ ಅಂದ್ರೆ ನಮ್ಮೆಲ್ಲ ಒಂದೇ ಕುಟುಂಬನೇ, ನಾವೆಲ್ಲ ಒಂದೇ ಕುಟುಂಬದವರೇ ಅಂತ ಕೆಲಸ ಮಾಡ್ಕೊಂಡು ಹೋಗೋಣ. ಈ ಒಂದು ಪಾಸಿಟಿವ್ ಎನರ್ಜಿ ನಾವು ತಗೊಂಡು ಹೋಗೋಣ, ಅದನ್ನ ಕಂಟಿನ್ಯೂ ಮಾಡೋಣ. ಪ್ರತಿ ವರ್ಷ ಇದೇ ತರ ಎಲ್ಲೆಲ್ಲ ಒಂದ್ ಹತ್ರ ಮೀಟ್ ಮಾಡೇ ಮಾಡ್ತೀವಿ. ಅದು 6 ತಿಂಗಳು ಅವ್ನು ಹೇಳಿದಾಗ 3 ತಿಂಗಳು 4 ತಿಂಗಳು ಮೀಟ್ ಮಾಡೋಕ್ಕಾಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ. ಆ ಲೆವೆಲ್ ದೇವ್ರ ಶಕ್ತಿ ಕೊಟ್ಟರೆ ಖಂಡಿತ ಆ ಲೆವೆಲ್ ಮಾಡೇ ಮಾಡ್ತೀವಿ. ಬಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಅದು ಮಾಡಲೇಬೇಕಂತ ಡಿಸೈಡ್ ಮಾಡಿದ್ದೀನಿ. ಖಂಡಿತ ಮಾಡೋಣ, ಓಕೆನಾ? ಸೊ ನೀಟಾಗಿ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಸೊ ಈ ಪಾಸಿಟಿವ್ ತಗೊಂಡು ಹೋಗೋಣ. ನಾಳೆ ಸಹ ನಾಮಿನೇಷನ್ಸ್ ಜಾಸ್ತಿ ಬರಬೇಕು ನಮಗೆ, ಅಂದ್ರೆ ನಮ್ದು ಟೆಕ್ನಿಷಿಯನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಟೀಮ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಮಾಡ್ಕೊಂಡು ಹೋಗೋಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲ್ಲ, ಆಲ್ ದ ವೆರಿ ಬೆಸ್ಟ್.